ಅಲ್ಲಿ ನೋಡು, ಯಜಮಾನ್ ಎಷ್ಟೊಂದು ದುಡ್ಡು ಕೊಟ್ಟಾರ ಅವನ್ಗೆ. ಅಲ್ಲಯ್ಯ, ಕಷ್ಟ ಸುಖ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು ಯಾವತ್ತೇ ಸಹಾಯ ಮಾಡಿಲ್ಲ. ನೀನ್ ಹೇಳೋದೇನೋ ಸರಿ ಅನ್ನು, ಆದ್ರೆ ಈಗ ಹೇಳು. ಏನ್ ಹೇಳಿ, ನಮ್ಮ ಯಜಮಾನೇನೋ ಒಳ್ಳೆಯವರೇ ಕಣೋ. ಅವ್ರ ಜೊತೆ ಬಂದಿದ್ದಾಳೆ, ಅವ್ರನ್ನ ಬದಲಾಯಿಸ್ತಿರೋದು. ಅದ್ ಸರಿ ಅನ್ನು, ಹೆಂಗಸ್ರೆ ಹಿಂಗೆ ಮನ್ಸ್ ಮಾಡೋರು ಏನ್ ಬೇಕಾದ್ರು ಮಾಡ್ತಾರ ಕಣೋ. ಯಜಮಾನ್ರಿಗೆ ಏನಾದ್ರು ಹೇಳ್ಬಿಟ್ರೆ ನೀನಾ ಮನೆ ಬಿಟ್ಟು ಹೋಗ್ತೀಯಾ, ಇಲ್ಲ ಈ ಊರೇ ಬಿಟ್ಟು ಹೋಗ್ತೀಯಾ? ನಾನು ಹೋಗ್ತಿರೋದು ನನಗೋಸ್ಕರ ಅಲ್ಲ, ನಿಮಗೋಸ್ಕರನೇ. ನನಗ್ ಸಹಾಯ ಮಾಡ್ಬೇಕು ಅಂದ್ಕೊಳ್ಳೋ ಒಬ್ಬ ಒಳ್ಳೆ ವ್ಯಕ್ತಿಗೆ ನನ್ನಿಂದ ಕೆಟ್ಟ ಹೆಸರು ಬರೋದು ನನಗಿಷ್ಟವಿಲ್ಲ. ಕೆಟ್ಟ ಹೆಸರಾಗ್ಲಿ ಒಳ್ಳೆ ಹೆಸರಾಗ್ಲಿ ಯಾವುದೂ ಶಾಶ್ವತವಾಗಿರೋದಿಲ್ಲ. ಈಗ ನೀನ್ ನನ್ನಿಂದ ದೂರ ಹೋದ್ರೆ ಅದರಿಂದ ನಂಗೆ ಸಹಾಯ ಆಗಲ್ಲ, ತೊಂದರೆನೇ ಆಗೋದು. ಮೀನಾ, ಎಷ್ಟೋ ದಿವಸದಿಂದ ನನ್ನ ಮನಸ್ಸಲ್ಲಿರೋ ಒಂದು ವಿಷಯನ ನಾನು ಯಾರತ್ರನಾದ್ರೂ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಆ ವಿಷಯನ ಈಗ ನಾನು ನಿನ್ನ ಹೇಳ್ತಾ ಇದ್ದೀನಿ. ನಾನು ಬಾಂಬೆಗೆ ಬಂದು ನಿಮ್ ತಂದೆ ಫ್ಯಾಕ್ಟ್ರಿನ ಆಕ್ಷನ್ ಅಲ್ಲಿ ತಗೊಂಡೆ. ನಿಮ್ ತಂದೆ ಮನೆಗೆ ಬಂದು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಳಕ್ ಹೇಳಿದ್ರು. ಅದನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಮ ಮನೆಗೆ ಬಂದೆ. ಮೀನಾ, ತಗೊಮ್ಮ, ಬೀರುನಲ್ಲಿ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಅದನ್ನ ಇವರಿಗೆ ಕೊಟ್ಬಿಡು. ನೀವು ಕೂತ್ಕೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು. ನನ್ನ ಕಂಪನಿ, ನನ್ನ ಮಗಳ ಭವಿಷ್ಯ ಎಲ್ಲ ಮಣ್ಣುಪಾಲಾಗೋಯ್ತು. ಇನ್ನು ನಾನು ಜೀವ ಸಹಿತ ಇರಬಾರ್ದು, ಇನ್ನು ನಾನು ಜೀವ ಸಹಿತ ಇರಬಾರ್ದು. ಹೌ ಇಸ್ ಇಟ್ ಡಾಕ್ಟರ್? ಡಾಕ್ಟರ್, ಈಗ ಅವ್ರಿಗೆ ಹೆಚ್ಚಾಗಿ ರಕ್ತದ ಅಗತ್ಯ ಇದೆ. ತಕ್ಷಣ ನೀವು ಅವ್ರಿಗೆ ಓ ಪಾಸಿಟಿವ್ ರಕ್ತಕ್ಕೆ ಏರ್ಪಾಡು ಮಾಡಿದ್ರೆ ತುಂಬಾ ಒಳ್ಳೇದು. ನಂದು ಓ ಪಾಸಿಟಿವ್, ಎಷ್ಟು ಬೇಕಾದ್ರೆ ನಾನು ಕೊಡ್ತೀನಿ. ಬನ್ನಿ, ಮಲ್ಕೊಳ್ಳಿ. ಇದನ್ನ ಲ್ಯಾಬ್ ಕೊಟ್ಬಿಡಿ. ಸರ್, ಎಸ್, ಇದನ್ನ ಟೆಸ್ಟ್ ಮಾಡಿ ಈಗಲೇ ರಿಪೋರ್ಟ್ ಕೊಡ್ಬೇಕಂತ. ಸರ್, ಇದನ್ನ ಈಗಲೇ ಟೆಸ್ಟ್ ಮಾಡಿ. ಒಂದ್ ಜೀವನ ಕಾಪಾಡಬೇಕು ಅಂತ ಬಂದ ಇವರಿಗೆ ಇಂಥ ಒಂದು ಖಾಯಿಲೆ. ಏನಾಯ್ತು ಡಾಕ್ಟರ್? ಸಾರಿ ಮಿಸ್ಟರ್ ರವಿ, ನಿಮ್ ಬ್ಲಡ್ ಅವ್ರಿಗೆ ಸೂಟ್ ಆಗುಲ್ಲ. ಯಾಕೆ? ನಂದು ಓ ಪಾಸಿಟಿವ್ ತಾನೆ ಡಾಕ್ಟರ್. ಡಾಕ್ಟರ್, ಪೇಷಂಟ್ ಇಸ್ ವೆರಿ ಸೀರಿಯಸ್. ಸಾರಿ ಮಿಸ್ಟರ್ ರವಿ, ನಿಮ್ ಬ್ಲಡ್ ಅವ್ರಿಗೆ ಸೂಟ್ ಆಗೋದಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ರವಿ ಅನ್ನೋರ್ ಬ್ಲಡ್ನ ನೀವು ತಾನೇ ಟೆಸ್ಟ್ ಮಾಡಿದ್ದು? ಎಸ್, ಅವ್ರದ್ದು ಓ ಪಾಸಿಟಿವ್ ತಾನೆ? ಹೌದು. ಈಗ ಅಡ್ಮಿಟ್ ಆಗಿ ಒಬ್ಬ ಪೇಷಂಟ್ ಸತ್ತೋದ್ರಲ್ಲ, ಅವ್ರದ್ದು ಓ ಪಾಸಿಟಿವ್ ತಾನೆ?
ಹೌದು. ಹಾಗಾದ್ರೆ ಈ ರವಿ ಅವ್ರ ಬ್ಲಡ್ ಅವ್ರಿಗೆ ಯಾಕೆ ಸರ್ ಸೂಟ್ ಆಗ್ಲಿಲ್ಲ? ನೀವ್ಯಾರು? ನಾನು ಅವ್ರ ಸ್ನೇಹಿತ. ಹಿ ಸಫರಿಂಗ್ ಫ್ರಮ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್. ಯಾವ ವಿಷಯ ನನಗೆ ಗೊತ್ತಾಗಬಾರ್ದು ಅಂತ ಡಾಕ್ಟರ್ ಮುಚ್ಚಿಡಕ್ಕೆ ಪ್ರಯತ್ನ ಪಟ್ರು. ಅದು ನನಗೆ ಗೊತ್ತಾಗೋಯ್ತು ಮೀನಾ. ಎಸ್, ನಾನೊಬ್ಬ ಕ್ಯಾನ್ಸರ್ ಪೇಷಂಟ್. ನಾನೊಬ್ಬ ಕ್ಯಾನ್ಸರ್ ಪೇಷಂಟ್ ಅನ್ನೋ ವಿಷಯ ನನ್ನ ರಾತನಿಗೆ ಗೊತ್ತಾದ್ರೆ ಅವಳ ಆ ಕ್ಷಣನೇ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳೆ ಮೀನಾ. ಅದನ್ನು ತಡ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ. ಅದಕ್ಕೋಸ್ಕರ ಅವಳಿಗೆ ನನ್ನ ಮೇಲೆ ದ್ವೇಷ ಬರೋ ಹಾಗೆ ನಾನು ನಟಿಸ್ತಾ ಇದ್ದೀನಿ. ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದೆ ಗೊತ್ತಾ ಮೀನಾ? ಕಗ್ಗತ್ತಿನಲ್ಲಿ ಕಣ್ ಕಾಣದೆ ಓಡಾಡ್ತಾರೋ ನನಗೆ ನನ್ನೂರಾಗ ಒಬ್ರಿದ್ದಾರೆ ಅನ್ನೋ ತೃಪ್ತಿ ಬೇಕು. ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾರೋ ನನಗೆ ಕಡೆಗಾಲದಲ್ಲಿ ನನ್ನ ಕೈ ಹಿಡಿದು ನಡ್ಸಕ್ಕೆ ಯಾರಾದ್ರೂ ಒಬ್ರು ಬೇಕು. ಸಾವಿನ ದೌಡಲ್ಲಿರೋ ನಾನು ಸತ್ ಮೇಲೆ ನನ್ನ ಎತ್ತಾಕಕ್ಕೆ ಯಾರಾದ್ರೂ ಒಬ್ರು ಬೇಕು ಮೀನಾ, ಯಾರಾದ್ರೂ ಒಬ್ರು ಬೇಕು. ಅದಕ್ಕೋಸ್ಕರ ನಾನು ನಿನ್ನ ಇಲ್ಲಿ ಕರ್ಕೊಂಡ್ಬಂದೆ ಹೊರತು ಬೇರೆ ಯಾವ ಕೆಟ್ಟ ಉದ್ದೇಶದಿಂದನೂ ಅಲ್ಲ. ಇದನ್ನೆಲ್ಲ ಕೇಳಿದ್ಮೇಲೂ ನಿನ್ನ ನನ್ನಿಂದ ದೂರ ಹೋಗ್ಬೇಕು ಅನ್ಸಿದ್ರೆ ಧಾರಾಳವಾಗಿ ಹೋಗು ಮೀನಾ. ನಾನಿನ್ ತಡೆಯೋದಿಲ್ಲ ಮೀನಾ, ನಾನಿನ್ ತಡೆಯೋದಿಲ್ಲ. ಹೋಗು ಮೀನಾ, ಗೋ ಗೋ. ಬರಲಿ. ಯಾಕೋ? ಏನು ರೂಮ್ನಲ್ಲಿ ಏನ್ ನಡೀತಿದೆ ಗೊತ್ತಾ? ಏನ್ ನಡೀತಾ ಇದೆಯೋ? ದೊಡ್ಡ ವಿಷಯ. ದೇವಸ್ಥಾನದಾಗಿದ್ದ ಮನೆ ಯಾವ ರೀತಿ ಆಗೋಯ್ತು ನೋಡು. ಅಲ್ವೋ, ಹೋಟ್ಲ್ನಲ್ಲಿ ನಡಿಬೇಕಾದ ವಿಷಯ ಎಲ್ಲ ಮನೆ ಒಳಗೆ ನಡೆಯಕ್ ಶುರು ಆಗೋಯ್ತು. ಅವಳಿದಲ್ಲ, ಅವಳು ಯಜಮಾನನೇ ರೂಮ್ ಕರ್ಕೊಂಡು ತೂ ಹೆಂಗಪ್ಪ ಈ ವಿಷಯ ಬಾಯ್ನಾಗ ಹೇಳುದು? ನೋಡಿ, ನಿಮ್ಮ ಯಜಮಾನ್ರ ಹತ್ರ ಹಣ ಇದೆ, ಅವ್ರು ನನ್ನನ್ನ ಇಟ್ಕೊಂಡಿದ್ದಾರೆ. ನಾನು ಅವ್ರ ಜೊತೆ ನನ್ನ ಇಷ್ಟ ಬಂದಾಗಿರ್ತೀನಿ. ಇನ್ಮೇಲೆ ಯಾರಾದ್ರೂ ನಮ್ ವಿಷಯ ಮಾತಾಡಿದ್ರೆ ಕತ್ ಹಿಡ್ದು ಆಚೆ ತಳ್ತೀನಿ. ಹೋಗಿ ಇಲ್ಲಿಂದ, ಹೋಗಿ. ಎಕ್ಸ್ಕ್ಯೂಸ್ ಮೀ, ನಾನು ಇಲ್ಲಿಗೆ ಬಂದಿದ್ದು ನಿಮ್ ಬಾಸ್ನ ನೋಡಕ್ಕಲ್ಲ, ನಿಮ್ಮನ್ನ ನೋಡಕ್ಕೆ. ನನ್ನನ್ನ? ಹೌದು. ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನನ್ನ ಜೊತೆ ಬರ್ತಾ? ಪ್ಲೀಸ್ ನಡೀರಿ. 1 ಮಿನಿಟ್. ಮಿಸ್ಟರ್ ಅರುಣ್, ನಾನು ರಾಧಾ ಅವ್ರ ಜೊತೆ ಹೊರಗಡೆ ಹೋಗ್ತಿದ್ದೀನಿ. ಬಾಸ್ ಕೇಳಿದ್ರೆ ಹೇಳ್ಬಿಡಿ. ಓ ಎಸ್. ಬನ್ನಿ. ಏನಪ್ಪ ದಿನ ಒಂದೇ ಕೊಡ? ಅಲ್ಲಯ್ಯ, ಕೈ ತುಂಬಾ ಸಂಪಾದನೆ ಮಾಡ್ತಾರೆ. ಇನ್ನೊಂದೆರಡು ಹೊಸ ಕೋಟ್ ಹೊಲ್ಸ್ಕೊಳಕ್ ಇವ್ರಿಗೆ ಏನ್ ದಾಡಿ? ಅವ್ರ ಹತ್ರ ಒಂದೇ ತರದ 5-6 ಕೊಟ್ಟಿದ್ಯಪ್ಪ. ಯಾವ್ದು ಹೊಸದಾಗಿ ಕಾಣಿಸ್ತಾ ಇಲ್ವಲ್ಲ? ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಿರ್ಬೋದು. ಇವ್ರ ಕೋಟ್ ಹೊಲ್ಸ್ಕೊಳ್ಳಿಲ್ಲ ಅಂದ್ರೆ ಯಾರಾದ್ರೂ ಇವ್ರಿಗೋಸ್ಕರ ದುಃಖತಿದ್ರ? ಯಾರು ದುಃಖ ಪಡ್ತಾರೋ ಇಲ್ವೋ ನಮಗ್ ಗೊತ್ತಿಲ್ಲ.
ಆದ್ರೆ ನಮ್ ಕೈಲಿ ಇವ್ರ ಕೋಟಿನ ವಾಸನೆ ತಡಿಯಕ್ಕಾಗ್ತಿಲ್ಲ